ಆಗಿತ್ತಲ್ವ, ಸೊ ಇದಕ್ಕೆ ಪಾಪ ಮಚ್ಚ ಬೇಜಾರಾಗಿ ಗಾಡಿ ಹೊರಟಿದೆ. ಈಗ ಎದ್ದು ಗೊತ್ತಿಲ್ಲ ವಾಯ್ಸ್. ಎಲ್ಲರಿಗೂ ನಮಸ್ಕಾರ, ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ, ಆದರೂ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾನು ಗಾಡಿ ಓಡಿಸ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಪ್ಪ ಏನು ಕತೆ, ಏನು ಹೋಗ್ತಾ ಇದ್ದೀನಿ, ಎಲ್ಲಿಗೆ ಏನು ಅಂತ ಅಂತಂದರೆ ಎಲ್ಲಿ ಏನು ಕತೆ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಸಿಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಅಂದರೆ ನೆನ್ನೆಲ್ಲ ಮೊನ್ನೆ ಬಂದಿದ್ದು ಬ್ಲಾಗ್ದು ನೋಡಿರ್ತೀರಾ, ಈವೆಂಟ್ ಎಲ್ಲ ಮುಗಿಸಿರ್ತೀನಿ. ಸೊ ಆ ಈವೆಂಟಿನ ಒಂದು ಐಟಮ್ಸ್, ಎಲ್ಲ ಐಟಮ್ಸು ಡಿಸ್ಕೌಂಟಲ್ಲಿ ಮಾಡಬೇಕು. ಸೊ ಹುಡುಗರು ಯಾರೂ ಇಲ್ಲ, ನೋಡ್ಬೋದು, ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಬುಕ್ ಮಾಡಿ, ಅಲ್ಲೆಲ್ಲ ಹೋಗಿ ಎಲ್ಲ ಡಿಸ್ಕೌಂಟಲ್ಲಿ ಮಾಡಿ ಗಾಡಿ ಬುಕ್ ಮಾಡಿ ಅಲ್ಲಿಂದ ನಾನು ತರಬೇಕು. ಸೊ ಹೊರಟಿದ್ದೀನಿ, ಇವಾಗ ಕೇರ್ಪುರಮಲ್ಲಿದ್ದೀನಿ. ಈಗ ಜಸ್ಟ್ ಗಾಡಿ ಪೆಟ್ರೋಲ್ ಹಾಕ್ತೀನಿ, ನೋಡ್ಬೋದು 10 ಫ್ಯಾಕ್ಟ್ರಿ ಬ್ರಿಡ್ಜ್ ಹೊರಟಿದ್ದೀನಿ ಗೈಸ್. ಸೊ ಹೋಗ್ತಾ ಹೋಗ್ತಾ ನಿಮಗೆ ಸಿಗ್ತೀರಿ. ಗೊತ್ತಿಲ್ಲ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆ ಇಲ್ವ ಅಂತ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೊರಡೋಣ. ನೋಡ್ಬೋದು ಲೊಕೇಶನ್ ಸಿಟಿ ಎಲ್ಲ ಐಟಮ್ ಇತ್ತು. ಸೋಫಾ ತೆಗೆದು ಕೆಳಗಡೆ ಇಟ್ಟಿದ್ದಾರೆ. ಸೊ ಇದು ಬ್ಯಾಕ್ ಡ್ರಾಪ್ ಆಗಿತ್ತಲ್ವ, ಸೊ ಇದನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ಇದೆಲ್ಲ ರಿಮೂವ್ ಮಾಡಿ ಗಾಡಿ ಬುಕ್ ಮಾಡಿದ್ದೀನಿ. ಗಾಡಿ ಬಂದುಬಿಟ್ಟು ನಾನು ಹೊರಡ್ತೀನಿ. ಫಸ್ಟಿನ ಬಿಚ್ಚಿಬಿಟ್ಟು ಸಿಗ್ತೀನಿ. ಸೊ ಗೈಸ್ ಗಾಡಿ ಫುಲ್ ಲೋಡೆಡ್. ಸೊ ಗೈಸ್ ಗಾಡಿ ಫುಲ್ ಲೋಡಾಗಿ ಹೊರಟಿದೆ. ಫುಲ್ ಸುಸ್ತಾಗೋಯ್ತು ಗೈಸ್. ಮುಖ ಸ್ವಲ್ಪ ಚೆನ್ನಾಗಿಲ್ಲ, ಮನೆಗೆ ಹೋಗಿ ಸ್ವಲ್ಪ ರೆಡಿ ಆಗಬೇಕು. ಸೊ ಈಗ ಗಾಡಿ ಎತ್ಕೊಂಡು ಸೊ ಹೊರಡ್ತೀನಿ. ಅದು ಒಂದು ಲೊಕೇಶನ್ಗೆ ಹೋಗಿ ಸ್ವಲ್ಪ ಇಳಿಸಿ ಆಮೇಲೆ ನಮ್ಮ ಮನೆ ಹತ್ರ ಬರುತ್ತೆ. ಸೊ ಇಳಿಸ್ಕೊಂಡು ನಾವು ಹೋಗ್ತೀನಿ. ಸೊ ಟ್ರಾವೆಲಿಂಗ್ ಮಾಡಬೇಕು, ನಿಮ್ಗೆ ಸಿಗ್ತೀನಿ. ನೋಡಿ ಗೈಸ್ ಗಾಡಿ ಹೊರಟಿದೆ. ಗಾಡಿ ಹೊರಟು ಒಂದು ಹತ್ರ ಅನ್ಲೋಡ್ ಮಾಡಿ ಆಮೇಲೆ ಬರುತ್ತೆ. ಸೊ ಮನೆ ಹತ್ರ ಹೋಗಿ ನಿಮಗೆ ಸಿಗ್ತೀನಿ ಗೈಸ್. ಕ್ಲೈಮೇಟ್ ಸೂಪರ್. ಬೆಂಗಳೂರು ಮಾರ್ಕೆಟ್, ಸಿಟಿ ಮಾರ್ಕೆಟ್, ಲಿಂಕ್ಫಿಶ್ ಕಾರ್ಟ ಹೂವಿನ ಮಾರ್ಕೆಟ್. ವೆದರ್ ಮಾತ್ರ ಖರಾಬ್, ಮಳೆ ಬರುವ ಸಾಧ್ಯತೆ ತುಂಬ ಇದೆ. ಬೇಗ ಹೋಗಿ ಮನೆಗೆ. ಮಾರ್ಕೆಟಲ್ಲಿ ಜನ ಸಾಗರ. ಇದೇನು ಪ್ರಭಾವ ಅಂದರೆ ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಬರೋ ಈ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ. ಮಾರ್ಕೆಟ್ ಹೋಗ್ತಾ ಇದೆ. ಗೈಸ್ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕ್ಕರ್ ಬೇಕಂದರೆ ಕಾಂಟ್ಯಾಕ್ಟ್ ಗೈಸ್. ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿ ಡೆಕ್ಕರ್ ಮಾಡ್ತಿದ್ವಿ. ಮನೆ ಲಕ್ಷ್ಮಿನ ಚೆನ್ನಾಗಿ ಮಾಡ್ತೀನಿ. ಗೈಸ್ ಸೊ ಹೊರಟಿದ್ದೀನಿ, ಹೋಗೋಣ. A few moments later. ಸೊ ಮನೆಗೆ ಬಂದೆ, ಆಗಲೇ ಬಂದೆ. ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ
ಮಲಗಿಬಿಟ್ಟೆ. ಮಲಗಿ ಈಗ ಎದ್ದು ಸ್ನಾನ ಮಾಡಿ ಈಗ ಎದ್ದು ಸ್ನಾನ ಮಾಡಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಬಂದೆ, ಇಲ್ಲೇ ಇದೆ ಐಟಮನ್ನು ಎತ್ತಿಟ್ಟಿಲ್ಲ ಕೂಡ ಒಳಗಡೆ. ಸೊ ನಾನು ಬರೋದು ಲೇಟ್ ಆಯಿತು ಅಂತ ನಮ್ಮ ಹುಡುಗನೇ ಎಲ್ಲ ಎತ್ತಿಟ್ಟು ಸೈಡ್ ಬಿಟ್ಟಿದ್ದಾನೆ. ಇವಾಗೆಲ್ಲ ಎತ್ತು ಒಳಗಡೆ ಇಡಬೇಕು, ಹೋಗ್ಬಿಟ್ಟು ಗೋಡೌನ್ ಒಳಗಡೆ ಹಾಕಬೇಕು. ಸೊ ಹೋಗ್ತಾ ಸಿಗ್ತೀನಿ ಗೈಸ್. ಇವತ್ತು ಗಣೇಶ ಕಲೆಕ್ಷನ್ ಬೇರೆ ಇದೆ. ಸೊ ಏನಾಗುತ್ತೆ ಗಣೇಶ ಕಲೆಕ್ಷನ್ ಅಂತ ಅದು ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ, ಸಿಗ್ತೀನಿ. ಹೇಳೋ ಇರಲಿ ಬಾಯ್. ಆಯಿತು ನೋಡಿ, ರೆಕಾರ್ಡ್ ಮಾಡ್ತಲ್ಲ ಬಾಯ್, ಮಾಡ್ತಲ್ಲ ಬಾರೋ. ನಂಗೆ ಫೋನ್ ಬಂತು, ಬಾಯ್ ಹೋಗ್ಲಿ. ಹೇಳಿರ್ಲಿ ಯಾಕೆ? ಆಮೇಲೆ ಇವಳ ಹೆಸರು ಪೂರ್ಣಿಮಾ, ನೋಡ್ಕೊಳ್ಳಿ. ಏನ್ ಮಾಡ್ತಿದ್ಯಾ? ವಿಡಿಯೋ ರೆಕಾರ್ಡ್ ಮಾಡಿ. ನೋಡಿ ಗಾಯ್ಸ್, ನೆನ್ನೆ ವಿಡಿಯೋ ಮಾಡಾಕಿದ್ಕೆ ಪಾಪ ಮಚ್ಚ ಬೇಜಾರಾಗಿ ಮಕಾನೇ ತೋರಿಸ್ತಾ ಇಲ್ಲ. ಓಡ್ರ ಸರ್ಜಾ ಅಡ್ಡ ಫುಲ್. ಸೊ ಗೈಸ್, ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತಿನ ಕತೆ ಅಷ್ಟೇ. ನೆನ್ನೆ ಬ್ಲಾಗು ಎಲ್ಲ ತುಂಬ ಇಷ್ಟಪಟ್ಟಿದ್ದೀರಾ ಅಂತ ನನಗನ್ಸುತ್ತೆ. ಐ ಟ್ರೈ ಟು ಎಂಟರ್ಟೈನ್, ಲೈಕ್ ಟ್ರೈ ಮಾಡ್ತೀನಿ. ದಿನ ಅದೇ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಏನಾದರೂ ವೆರೈಟಿ ಏನಾದರೂ ಇರ್ತಾ ಇರುತ್ತೆ. ನನ್ನ ಕೆಲಸ ಅದು ಇದು ಇರ್ತಾ ಇರುತ್ತೆ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ನೀವು ಸಪೋರ್ಟ್ ಮಾಡ್ತಾರೆ, ಇನ್ನು ನನಗೆ ಎನರ್ಜಿ ಬಂದು ಇನ್ನೂ ಡಿಫ್ರೆಂಟ್ ಬ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್ ಅಷ್ಟೇ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ಲೈಕಾನ್ ಹೊಡೆದು ತಟ್ಟಿ ಬಿಸಾಕ್ಬಿಡಿ. ಆ್ಯಂಡ್ ನಿಮ್ಮ ಹತ್ರ ಕೇಳ್ಕೊಡೋದು ಇಷ್ಟ ಆಗಿದ್ರೆ ಪ್ಲೀಸ್ ಗೈಸ್, ಯಾರೂ ಕಮೆಂಟ್ ಆಗ್ತಾಯಿಲ್ಲ, ಏನೋ ಒಂದು ಸ್ವಲ್ಪ ಜನ ಲೈಕ್ ಮಾಡ್ತಿದ್ದೀರಾ ಅಷ್ಟೇ, ಬಿಟ್ಟರೆ ಏನೇನಿಲ್ಲ. ಇಷ್ಟ ಆಗಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ಏನಾದರೂ ಇದ್ದರೆ, ಚೇಂಜಸ್ ಇದ್ದರೆ ಹೇಳಿ. ಏನಿದ್ರೂ ಪರವಾಗಿಲ್ಲ, ನೆಗೆಟಿವ್ ಪಾಸಿಟಿವ್ ಎನಿಥಿಂಗ್ ಗೈಸ್ ಹೇಳಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ವಲ್ಪ ಲೈಕ್ ಬಟನ್ ಹೊಡೆದಾಕಿ. ನಮ್ಮ ಹುಡುಗರು ಫುಲ್ಲು ಜಾಲಿಯಾಗಿರ್ತಾರೆ ಯಾವಾಗ ನೋಡಿದ್ರು. ಸೊ ಗೈಸ್, ಇವತ್ತಿನ ಕತೆ ಇಷ್ಟ ಗೈಸ್. ನಾಳೆ ಸಿಗ್ತೀನಿ ನಿಮಗೆ, ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಂದರೆ ನಾಳೆ ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು, ಗುಡ್ ನೈಟ್.